ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ಹಾಗೆ ಇವತ್ತು ಲಾಗ್ ಏನಿಲ್ಲ, ಜಸ್ಟ್ ರೆಸಿಪಿ ತಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಒಂದು ಏನಂದರೆ ಮಸಾಲೆ ಪೂರಿ ಮಾಡೋಣ ಅಂತ. ಸೊ ಸಂಜೆ 5 ಗಂಟೆಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನಂಗೆ ಆಗೇ ಇಲ್ಲ. ಸೊ ಒಂದು ಮಳೆ ಬರ್ತಾಯಿತ್ತು, ಲೈಟಾಗಿ ಬರ್ತಾಯಿದ್ದು, ಮತ್ತು ಸಂಜೆ 4 ಗಂಟೆ ಆಗುವಾಗ ಮತ್ತು ಏನಂದರೆ 6 o'clock ಆಗೋ ಚೆನ್ನಾಗಿ ಬಾರಿಸ್ತಾ ಇತ್ತು ಮಳೆ ಗುಡುಗೆಲ್ಲ. ಸೊ ಅದನ್ನು ನೋಡಿ ನನಗೆ ನೋಡ್ತಾ ಇದ್ದೆ. ಅದ ನಂತರ ಮಸಾಲೆ ಪುರಿ ಮಾಡಬೇಕಂತ ಇಲ್ವೋ ಅಷ್ಟರಲ್ಲಿ ಟೈಮ್ ಆಯಿತು ಡಿನ್ನರಿಗೆ, ಅದನ್ನೇ ಮಾಡಿದೆ. ಸೊ ತುಂಬ ಜಾಸ್ತಿ ಏನಿಲ್ಲ, ಜಸ್ಟ್ ರೆಸಿಪಿ ಮಾತ್ರ, ಅದ್ರ ಜೊತೆ ಮಳೆದೊಂದು ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತಿನ ರೆಸಿಪಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಪುರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗೆಲ್ಲ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೊಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 2 ಗ್ರೀನ್ ಚಿಲ್ಲಿ, ಒಂದು ತುಂಡು ಶುಂಠಿ, ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಚಟ್ನಿ ಥರ ಸಾಸು ಅಂದರೆ ನೀರು ಥರ ಬರ್ತಲ್ಲ, ಆ ಥರ ಮಾಡಿದರೂ ಆಗುತ್ತೆ, ಇಲ್ಲಾಂದರೆ ಸಾಸ್ ಥರ ಚಟ್ನಿ ಥರ ಮಾಡಿದರೂ ಆಗ್ಬೋದು. ಸೊ ನಾನು ಸ್ವಲ್ಪ ಇಲ್ಲಿ ತೆಳುವಾಗಿ ಮಾಡಿದ್ದೀನಿ. ಇವಾಗ ಪುದೀನ ಚಟ್ನಿ ಇಲ್ಲಿ ರೆಡಿ ಆಯಿತು. ಸೊ ಇವಾಗ ಇನ್ನೇನಂದರೆ ಇಮ್ಲಿದ್ದು ಕಟ್ಟಮಿಟ್ಟ ಬರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹುಣಸೆಹುಳಿಯನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಅದು ಬೇರೆ ಯಾವುದಾದ್ರೂ ನಾವು ಮಾಡೋದಾದರೆ ರೆಸಿಪೀಸ್ ಮಾಡೋದು ಬೇಕಾಗುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ. ಅನಂತರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ಜಾಸ್ತಿ ಇದಕ್ಕೆ ಉಪ್ಪೇನು ಹಾಕಲಿಲ್ಲ, ಮತ್ತು ಇದನ್ನು ಮಾಡಲಿಕ್ಕೆ ಮುಂದೆ ಹೇಳ್ತೀನಿ. ಸೊ ಅದಕ್ಕೆ ಅದನ್ನು ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಸೊ ಮೊದಲಿಗೆ ನಾನು ಇದರದ್ದು ಪ್ಲ್ಯಾನಿಂಗ್ ಇತ್ತು. ಅದಕ್ಕೆ ನಾನು ಬೆಳಗ್ಗೆನೇ ಮಕ್ಕಳು ಸ್ಕೂಲ್ಗೆ ಹೋದ ನಂತರ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೆ. ನೆನೆಸಿಟ್ಟ ಬಟಾಣಿಯನ್ನು ನಾನು ಬೇಯಿಸಿಡ್ತಾ ಇದ್ದೇನೆ. ಸೊ ಅದ ನಂತರ ಇದಕ್ಕೆ ಏನು ಹೇಳ್ತೀವಿ ಅಂದರೆ ಪೂರಿ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಷ್ಟು, ಇವಾಗ ಮೆಜರ್ ಕಪ್ ತೋರಿಸಿದ್ದೀನಲ್ಲ ಅದರಲ್ಲಿ 3 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಬರುತ್ತೆ ಅಲ್ವಾ ಅದು, ಅನಂತರ ಸ್ವಲ್ಪ ಓಮ ಅದನ್ನು ಹಾಕ್ತಾಯಿದ್ದೀನಿ. ಓಮ ಅಂದರೆ ಅಜ್ವೇನ್ ಬರ್ತಲ್ವ, ಸಮೋಸಕ್ಕೆಲ್ಲ ಹಾಕ್ತೀವಿ, ಅದರದ್ದೊಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಚಿಲ್ಲಿ ಫ್ಲೇಕ್ಸ್, ಜೀರಾ, ಈ ಥರ ಜೀರಿಗೆ ಬರುತ್ತೆ ಅಲ್ವಾ, ಜೀರಾ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಅದನ್ನು ಹಾಕಿಲ್ಲ. ಇದನ್ನು ಮಸಾಲೆ ಪುರಿಗೆ ಅಂತ ಅಲ್ಲ, ನಮಗೆ ಟೀ ಜೊತೆ ಕೂಡ ಇದೊಂದು ಸ್ನ್ಯಾಕ್ಸ್ ಥರ ಯೂಸ್ ಮಾಡಿ ತಿನ್ಬೋದು. ಅಷ್ಟು ಚೆನ್ನಾಗಿ ಆಗುತ್ತೆ, ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಆ ಥರ ಕಲಿಸಿ 1 ಅವರಿಗೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನನಗೆ ಬೇಕಾದ ಮಸಾಲೆಲ್ಲ ಉಂಟಲ್ವ ಅದನ್ನು ರೆಡಿ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ನಾನೊಂದು ಬಣಲೆಗೆ ಬೇಯಿಸಿಟ್ಟ ಬಟಾಣಿ ಉಂಟಲ್ವ ಅದು, ಮತ್ತು ಬೇಯಿಸಿಟ್ಟ ಪೊಟ್ಯಾಟೊ ಉಂಟಲ್ಲ ಆಲೂಗಡ್ಡೆ, ಅದನ್ನು ಹಾಕಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಗ್ರೇವಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದನ್ನು ಸ್ಮ್ಯಾಶ್ ಮಾಡೋಣ ಒಟ್ಟಿಗೆ, ಸಪ್ರೇಟ್ ಹಾಕಬೇಕಂತೆಲ್ಲ ಸ್ಮ್ಯಾಶ್ ಮಾಡಿ. ಇವಾಗ ನಾನು ಇದಕ್ಕೆ ಏನೆಲ್ಲ ಬೇಕೋ ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ತುಂಬಾ ಟೇಸ್ಟಿಯಾಗಿದೆ, ಇದನ್ನು ನೀವು ಕೂಡ ಟ್ರೈ ಮಾಡಿ. ನಾವಿವಾಗ ಔಟ್ಸೈಡ್ ಹೋಗಿ ತಿಂತೀವಿ ಅಲ್ಲ, ಅದರಲ್ಲಿ ಏನಾದರೂ ಹೈಜಿನಿಕ್ ಆಗಿರಲ್ಲ. ಸೊ ನಾವು ಮನೆಯಲ್ಲೇ ಮಾಡಿದರೆ ತುಂಬಾ ಹೈಜಿನಿಕ್ ಆಗಿದೆ. ಕೆಲವರು ಹೊರಗಡೆ ಹೋಗಿ ತಿನ್ನಲ್ಲ, ಮನೆಯಲ್ಲೇ ಮಾಡಿ ತಿಂತಾರೆ. ಸೊ ಅವರಿಗೆ ಬೇಕಾದ ಇದೊಂದು ರೆಸಿಪಿ. ಸೊ ಇದಕ್ಕೆ ನಾನಿಲ್ಲಿ ಸ್ಪೈಸಸ್ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರು, ಚಾಟ್ ಮಸಾಲ, ಅರಿಶಿನ ಪುಡಿ, ಬ್ಲ್ಯಾಕ್ ಸಾಲ್ಟು, ಹಾಗೆ ಸ್ವಲ್ಪ ಚಿಲ್ಲಿ, ಸ್ಪೈಸ್ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಬೆಂದ ಅದು ಪೊಟ್ಯಾಟೊ ಬಟಾಣಿ ಎಲ್ಲ ಬೆಂದಿದೆ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನಾವು ಕಟ್ಟಮಿಟ್ಟ ಚಟ್ನಿ ಉಂಟಲ್ವ ಅದನ್ನು ಮಾಡೋಣ. ಸೊ ಮೊದಲಿಗೆ ನಾನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಅದ ನಂತರ ನಾವು ರುಬ್ಬಿಟ್ಟ ಇಮ್ಲಿ ಉಂಟಲ್ವ ಅದನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಟ್ನಿ ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಜಾಸ್ತಿಯಾಗಿ ಈ ಚಟ್ನಿಯನ್ನು ಮಾಡಲ್ಲ, ಅದು ಸ್ವೀಟ್ ಹುಳಿ ಆ ಥರ ನನಗೆ ಇಷ್ಟ ಆಗೋಲ್ಲ ಯಾವಾಗಲೂ. ಬಟ್ ಇವಾಗ ನಿಮಗೆ ರೆಸಿಪಿಗೆ ನಾನೆಲ್ಲ ಯಾವ ಥರ ಮಾಡ್ತೀವೋ ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ.
ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಜಾಸ್ತಿಯಾಗಿ ಬೆಲ್ಲವನ್ನು ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ, ಬೆಲ್ಲ ಹಾಕಿ. ಸೊ ಇವಾಗ ನಾನು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಿಲ್ಲ ನಾನು. ಇದನ್ನು ಹಾಕಿ ಇದನ್ನು ಕರಗಿಸಿ ಅದನ್ನು ಬೇಕಿದ್ರೆ ನಿಮಗೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತೀನಿ. ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನನ್ನ ಮಕ್ಕಳೆಲ್ಲ ತಿನ್ನಬೇಕಲ್ಲ ಅಂತೇಳಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ಹಾಗೆ ನೋಡ್ಕೊಂಡು ಹಾಕಿ, ಎಲ್ಲದರಲ್ಲೂ ಉಪ್ಪು ಇರುತ್ತೆ. ಸೊ ಆವಾಗ ನಾವು ನೋಡ್ಕೊಂಡು ಹಾಕಬೇಕು. ಈ ಚಟ್ನಿಯನ್ನು ನಾವು 1 ಮಂತ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಏನು ಹಾಳಾಗಲ್ಲ. ಯಾವುದಕ್ಕೆ ಬೇಕಾದರೂ ನಮ್ಗೆ ಯೂಸ್ ಕೂಡ ಮಾಡ್ಕೋಬೋದು. ಸೊ ಇವಾಗ ನಮ್ಮದು ಇಂಬ್ಲಿ ಚಟ್ನಿ ಕೂಡ ರೆಡಿ ಆಯಿತು. ಇದನ್ನು ಕೂಡ ಒಂದು ಸೈಡಲ್ಲಿಟ್ಟು ನಮ್ಮ ಹಿಟ್ಟು ಏನಾಗಿದೆ ಅಂತ ನೋಡೋಣ. ಸೊ ಇವಾಗ ಹಿಟ್ಟು ಕೂಡ ಹಾಗೆ ಸಾಫ್ಟಾಗಿ ಬಂದಿದೆ. ಇದು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ. ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ನಿಮಗೆ. ಸೊ ಇವಾಗ ನಾನು ಇದನ್ನು 3-4 ಪಾರ್ಟಿಷನ್ ಮಾಡಿ ಇದನ್ನು ನಾನು ಹಿಟ್ಟನ್ನು ಲಟ್ಟಿಸ್ತೀನಿ. ಲಟ್ಟಿಸ್ತಿದ್ದ ನಂತರ ನಾವು ಸ್ವಲ್ಪ ಡ್ರೈ ಮೈದಾ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅಂಟಾಗುತ್ತೆ ಅಲ್ವ ಕೈಗೆಲ್ಲ. ಸೊ ಅದಕ್ಕೆ ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ. ಲಟ್ಟಿಸಿ ಆದ ನಂತರ ನಾನು ಡೈರೆಕ್ಟ್ ಒಂದು ಸ್ಮಾಲ್ ಲಿಡ್ ತಗೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ. ಬಟ್ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಫಾರ್ಕಲ್ಲಿ ನಾವು ಪಿಜ್ಜಾಗೆ ಡಾಟ್ಸ್ ಹಾಕ್ತೀವಲ್ವ, ಅದನ್ನು ಹಾಕ್ಕೊಳ್ಬೇಕಿತ್ತು. ಸೊ ನನಗೆ ಅದು ಮರ್ತೋಗಿತ್ತು. ಆದ ನಂತರ ನಾನು ಕಟ್ ಮಾಡಿದ ನಂತರ ಹಾಕ್ಕೊಳ್ತೀನಿ. ನಾನು 2 ಟೈಪಲ್ಲಿ ಮಾಡೋದನ್ನು ನಿಮಗೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ಥರ ಹೋಲ್ಸ್ ಹಾಕೋದಂತ. ಸೊ ಮರ್ತೋದ ಕಾರಣ ನಾನು ಮತ್ತೆ ಪೂರಿದು ಅಂದರೆ ರೌಂಡ್ ಶೇಪ್ ಮಾಡಿದ್ದೇನಲ್ವ ಆದ ನಂತರ ನಾನು ಹೋಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೋಲ್ಸ್ ಹಾಕ್ಕೊಳ್ಳಿದ್ದಕ್ಕೆ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ, ಹಾಗೆಯೇ ಲೈಕ್ ಕಾಮೆಂಟ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆದ ನಂತರ ಬಿಸಿಯಾದ ಎಣ್ಣೆಗೆ ನಾವು ಮಾಡಿಟ್ಟ ಪೂರಿ ಉಂಟಲ್ವ ಈ ಥರ ಹಾಕಿ ಮಗಚಿ ಕೂಡ ಫ್ರೈ ಮಾಡಬೇಕು. 2 ಸೈಡ್ ಫ್ರೈ ಮಾಡಬೇಕು. ಒಂಥರ ಕಂದು ಬಣ್ಣ ಬರುತ್ತೆ, ಅಷ್ಟರ ಸಾಕು. ತುಂಬ ಬೇಗನೆ ಬೇಯುತ್ತೆ. ಸ್ಟಾರ್ಟಿಂಗ್ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇದು ನೈಟ್ ಹೊತ್ತಿಗೆ ಮಾಡ್ತಾ ಇರೋದು. ಸೊ ನಾನು ಮತ್ತೇನು ಡಿನ್ನರ್ಗೆ ಇದನ್ನು ಅಡ್ಜಸ್ಟ್ ಮಾಡಿದ್ವಿ ತಿಂದು. ತುಂಬಾ ಟೇಸ್ಟಿಯಾಗಿತ್ತು. 1 ಪ್ಲೇಟ್ ತಿಂದರೆ ಸಾಕಾಗುತ್ತೆ ಅಲ್ವ ನೈಟ್ ಹೊತ್ತಲ್ಲಿ. ಸೊ ಇದರ ಕ್ರಿಸ್ಪಿನೆಸ್ ಕೂಡ ನಾನು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಯಾವ ಥರ ಇದ್ದಾನೆ. ಇದನ್ನು ನಾವು ಒಂದು ಕಂಟೈನರಲ್ಲಿ ಹಾಕಿ ನಮಗೆ ಚಹಾ ಜೊತೆ ಬ್ರೇಕ್ಫಾಸ್ಟಿಗೆ ಕೂಡ ಕೆಲವರು ಮಾಡ್ತಾರೆ. ಬಟ್ ನಂಗೆ ಬ್ರೇಕ್ಫಾಸ್ಟಿಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಈಗ ಟೈಮ್ ಪಾಸ್ಗೆ ಟಿ ವಿ ಎಲ್ಲ ನೋಡ್ತಾ ಇರುವಾಗ ನಮಗೆ ತಿನ್ಬೋದು. ಇದರ ಕ್ರಿಸ್ಪಿನೆಸ್ ಹೇಗಿದೆ ಅಂತ ನೋಡ್ಕೊಳ್ಳಿ. ನಾನು ಇದರದ್ದು ಕ್ರಿಸ್ಪಿನೆಸ್ ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಕ್ರಿಸ್ಪಿ ಇದೆ ಅಂತ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಇದನ್ನು ಹೇಗೆ ಅಸೆಂಬ್ಲಿ ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಇಲ್ಲಿ ಪೊಟ್ಯಾಟೊ ಮತ್ತು ಬಟಾಣಿದ್ದು ಮಸಾಲ ಗ್ರೇವಿ ಮಾಡಿದ್ದೀನಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಆದ ನಂತರ ಪೂರಿ ಉಂಟಲ್ವ, ಈ ಪೂರಿಗೆ ಇನ್ನೊಂದು ಹೆಸರಿದೆ, ಅದು ನನಗೆ ಬರ್ತಾನೇ ಇಲ್ಲ ಇವಾಗ ಹೇಳಲಿಕ್ಕೆ ಏನಂತ. ಸೊ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ನಾನು ಕಟ್ ಮಾಡಿನೂ ಹಾಕ್ಬೋದು, ಇಲ್ಲಾಂದರೆ ಹೀಗೇ ಹಾಕ್ಬೋದು ಇದ್ದ ಹಾಗೇ. ಸೊ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದ ನಂತರ ಆನಿಯನಲ್ಲಿ ಉಂಟಲ್ವ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಬೇಕು, ತುಂಬ ಚೆಂದ ಆಗುತ್ತೆ. ಅದ ನಂತರ ನಾನಿಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಅದ ನಂತರ ಸೇಮೆ ಬರುತ್ತಲ್ವ ಪ್ಲೈನ್ ಮಿಕ್ಸರ್, ಅದನ್ನು ಕೂಡ ಹಾಕ್ತೀನಿ. ಅದು ಇದ್ರೆ ತುಂಬಾ ಚೆನ್ನಾಗಿ ಆಗ್ತದೆ, ಜಾಸ್ತಿಯಾಗಿ ಅದನ್ನು ಹಾಕ್ತಾರಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಆದ ನಂತರ ನಾವು ಮೇಲ್ಗಡೆ ಚಟ್ನಿ ಮಾಡಿದ್ದೀವಿ, ಪುದೀನ ಚಟ್ನಿ, ಇಮ್ಲಿ ಚಟ್ನಿ, ಅದನ್ನು ಕೂಡ ಹಾಕಿ. ನಾನು ಇಲ್ಲಿ ಪುದೀನ ಚಟ್ನಿ ಜಾಸ್ತಿ ಹಾಕ್ಕೊಳ್ತೀನಿ, ಇಮ್ಲಿ ಚಟ್ನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಇಮ್ಲಿ ಚಟ್ನಿ ನನಗೆ ಖಟ್ಟ ಮಿಟ್ಟ ಇರುತ್ತಲ್ವ, ಆ ಥರದ್ದು ನನಗೆ ಇಷ್ಟ ಆಗೋಲ್ಲ. ಯಾವಾಗಲೂ ಗೋಲ್ಗಪ್ಪ ತಿನ್ನುವಾಗ ಕೂಡ ಹಾಗೆಯೇ ನಾನು ಅದನ್ನು ಜಾಸ್ತಿ ಹಾಕ್ಲಿಕ್ಕೆ ಬಿಡಲ್ಲ, ಇಲ್ಲ ರೋಡ್ ಸೈಡಲ್ಲಿ ತಿಂತೀವಲ್ವ. ಸೊ ಹಾಗೆ ಬೇಕಿದ್ದರೆ ಇನ್ನೊಂದು ಸ್ಟೆಪ್ ಕೂಡ ಮಾಡ್ಬೋದು, ಬಟ್ ಇದೇ ಜಾಸ್ತಿ ಆಗುತ್ತೆ, ಇಷ್ಟೇ ಸಾಕು. ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಆನಿಯನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಸೊ ನೋಡಿದ್ರಲ್ವ ಗೈಸ್ ಯಾವ ಥರ ನಾನು ಮಸಾಲೆ ಪೂರಿ ಮಾಡಿದ್ದೀನಿ ಅಂತ. ಸೊ ನೀವು ಇದನ್ನು ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಸಖತ್ತಾಗಿ ಇಷ್ಟ ಇತ್ತು. ಜಾಸ್ತಿ ಸ್ಪೈಸ್ ಮಾಡಿಲ್ಲ ನಾನು, ಸ್ವಲ್ಪನೇ ಸ್ಪೈಸಿ ಮಾಡಿ. ನನ್ನ ಮಕ್ಕಳಿಗೂ ಹಸ್ಬೆಂಡಿಗೂ ಸ್ಪೈಸ್ ಇಷ್ಟ ಆಗೋಲ್ಲ, ಬಟ್ ನನಗಂತೂ ಸ್ಪೈಸ್ ಅಂದರೆ ತುಂಬಾ ಇಷ್ಟ. ಅದು ಈ ಥರದ್ದೆಲ್ಲ ಐಟಮ್ಸಲ್ಲಿದ್ದರೆ ಜಾಸ್ತಿಯಾಗಿ ಸ್ಪೈಸಸ್ಸೇ ನಾನು ತಿನ್ನೋದು. ಸೊ
ಓಕೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆನೋ ರೆಸಿಪಿ ಜೊತೆನೋ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.